ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ತುಂಬಾ ಚೆನ್ನಾಗಿ ನೋಡ್ತೀವಿ, ಡೈಲಿ ಮಿಸ್ ಮಾಡದೇ ನೋಡ್ತೀವಿ. ಯಾರಿಗೋಸ್ಕರ ನೋಡ್ತಿದ್ರಾ? ನಮ್ ಗಿಲ್ಲಿ ಬಾಸ್ ಗಿಲ್ಲಿಗೋಸ್ಕರ. ಗಿಲ್ಲಿ. ಗಿಲ್ಲಿ ಯಾಕೆ ಗಿಲ್ಲಿ? ಗಿಲ್ಲಿ ಅಂದ್ರೆ ನಮ್ಮ ಹಳ್ಳಿ ಹುಡುಗ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ಚಿಲ್ ಆಗಿರ್ತಾನೆ. ಚಿಲ್ ಆಗಿರ್ತಾನೆ, ಹಾಗಾಗಿ ಅವ್ನು ನೋಡ್ತೀವಿ. ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಆಗಿ ಇವಾಗ ರಜತನ್ ಕಳ್ಸಿದಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಇಲ್ಲ ಕಳ್ಸಿಲ್ಲ. ಅವ್ನು ಬರ್ತಾನೆ ಲಾಸ್ಟ್ ವೀಕ್, ನೆಕ್ಸ್ಟ್ ವೀಕ್ ಗೊತ್ತಾಗ್ತಾನೆ. ಅವನು ಜಸ್ಟ್ 1 ವೀಕ್ ಅಷ್ಟೇ ಬಂದಿರೋದು. ಟ್ವಿಸ್ಟ್ ಇದೆ ಬಿಗ್ ಬಾಸ್ ಅಲ್ಲಿ, ಡೈಲಿ ಹಾಗಾಗಿ ಕೆಲ್ಸ ಗೊತ್ತಾಗ್ತದೆ, ಹಂಗಾಗಿ ಬಂದಿದ್ದಾನೆ. ಓಕೆ, ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್ ಈ ಸರಿ? ಹೌದು, ಹೌದು 100%. ಗಿಲ್ಲಿ 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 ವಿನ್ನರ್ ಅಷ್ಟೇ. ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೀವಿ ಎಲ್ಲ. ಎಲ್ಲ ಗಿಲ್ಲಿ ಗಿಲ್ಲಿ winner. ಆಗಿಲ್ಲ ಅಂದ್ರೆ ಅದು ಫೇಕ್. ಓಕೆ, ಆಗಿಲ್ಲ ಅಂದ್ರೆ ಫೇಕ್ ಅಂತೀರಾ? ಬಿಗ್ ಬಾಸ್ ಫೇಕ್. ಓಕೆ, ಈಗ ಜೊತೆಗಿರೋರೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರಲ್ಲ? ಹೌದು ಮಾಡ್ತಿದ್ದಾರೆ. ಆಗ್ತಾ ಇದೆ ಅಷ್ಟೇ, ಬಟ್ ಅವ್ನು ಟಾರ್ಗೆಟ್ ಅದು ಆಟ ಅಂದ್ರೆ ಎಲ್ಲರೂ ವ್ಯಕ್ತಿಗೆ ಆಟ ನಾವು ಆಡೋದು. ಪ್ರೇಕ್ಷಕರಾಗಿ ಅವನಿಗೆ ಬೆಂಬಲ ಕೊಟ್ಟೇ ಕೊಡ್ತೀವಿ. ಯಾರು ಯಾರು ಏನೇನ್ ಕೊಡ್ರು ನಾವು ಪ್ರೇಕ್ಷಕರಾಗಿ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಎಷ್ಟು ಓಟ್ ಹಾಕ್ಬೇಕು ಅದನ್ನ ಮಾಡ್ತೀವಿ ನಾವು. ಓಕೆ ಬ್ರೋ, ನೀವೇನಂತೀರಾ? ಎಸ್ ಬ್ರೋ, ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನ ಗೆಲ್ಬೇಕಾ? ಹಾ ಬ್ರೋ, ಗಿಲ್ಲಿ ಕಾಂಪಿಟೇಟರ್ ಗಿಲ್ಲಿ ಕಾಂಪಿಟೇಟರ್ ಯಾರಿಲ್ಲ ಬ್ರೋ ಅಲ್ಲಿ, ಯಾರಿಲ್ಲ, ಯಾರಿಲ್ಲ. ಒನ್ ಮ್ಯಾನ್ ಶೋ. ಹಾ ಬ್ರೋ, ಒನ್ ಮ್ಯಾನ್ ಶೋ. ಎಂಟರ್ಟೈನ್ಮೆಂಟ್ ಹಂಗೆ ಕೊಡ್ತಿದ್ದಾರೆ, ಡೈಲಿ ಕರೆಕ್ಟ್ ಆಗಿ ಕೊಡ್ತಿದ್ದಾರೆ. ಓಕೆ, ಮತ್ತೆ ಹಂಗಂದ್ಮೇಲೆ ಅವನೇ ಗೆಲ್ಬೇಕು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಆಮೇಲಿಂದ ನೆಕ್ಸ್ಟ್ ಲಾಸ್ಟ್ ಇಯರ್ ಅಲ್ಲಿ ಇದೇ ಅಮಿತ್ ಅಡ್ಡದಲ್ಲಿ ಮಾತಾಡಿದ್ದೆ. ಬಿಗ್ ಬಾಸ್ಗೆ ಒಂದು ಮಾತು ಹೇಳಿದ್ದೆ. ಲಾಸ್ಟ್ ಇಯರ್ ಎಲ್ಲ ಬರೀ ಹುಡುಗಿರ್ನ ಕರ್ಸಿದ್ರೆ ಆಂಟಿರ್ನು ಕರ್ಸಿ ಅಂತ, ಹಂಗಾಗಿ ಈ ಸಲ ಆಂಟಿರ್ ಕರ್ಸಿದ್ದಾರೆ. ತುಂಬಾ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರೋ. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇವೆ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ. ಯಾಕೆ ಗಿಲ್ಲಿ ಕಾವ್ಯ? ಚೆನ್ನಾಗಿ ಆಡ್ತಾ ಇದಾರೆ, ದಿನಾನು ನೋಡ್ತಾ ಇದ್ದೀವಿ. ಅವ್ರ ಕಾಮಿಡಿನೂ ಚೆನ್ನಾಗಿದೆ. ಯಾರ್ ಗೆಲ್ಬೇಕು? ಗಿಲ್ಲಿನೇ ಗಿಲ್ಲಿನ ಗೆಲ್ಬೇಕು. ಯಾರು ಗೆಲ್ಬಾರ್ದು ಅಂತ? ಗೆಲ್ಲಬಾರ್ದು ಅಂದ್ರೆ ಧ್ರುವಂತ್ ಇದಾರೆ, ಅವನು ಡಬಲ್ ಸ್ಟ್ಯಾಂಡ್ ಅದಾನೆ, ಹಂಗಾಗ್ಬಿಟ್ಟು ಅವ್ನು ಗೆಲ್ಬಾರ್ದು. ಓಕೆ, ಈಗ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಚೈತ್ರ ಮತ್ತೆ ರಜತ್ ಅವ್ರು ಬಂದ್ರು, ಬರೋ ಅವಶ್ಯಕತೆ ಇತ್ತ ಅಂತ? ರಜತ್ ಲಾಸ್ಟ್ ಟೈಮ್ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಬಿಟ್ಟು ಚೆನ್ನಾಗಿ ಆಡಿದ್ದಾನೆ ಅವನು. ಈ ಸಲನು ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ ಅವನು. Okay. ಚೈತ್ರನು ಚೆನ್ನಾಗಿ ಆಡ್ತಿದ್ದಾನೆ. ಓಕೆ, ಈಗ ಅವರೆಲ್ಲ ಬಂದ್ಬಿಟ್ಟು ಲಾಸ್ಟ್ ಸೀಸನ್ ಮುಗಿಸಿದ್ರು, ಇನ್ನು ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಒಬ್ರು ಫೈಟ್ ಮಾಡ್ಬಿಟ್ಟು ಹೊರಗಡೆ ಹೋದಲ್ಲ, ಅವ್ರಿಗೆ ಕೊಡ್ಬೋದಿತ್ತು ಇನ್ನೊಂದು ಚಾನ್ಸ್. ಯಾಕೋ ಅದು ಬೈ ಮಿಸ್ಟೇಕ್ ಆಗಿ ಆಗಿತ್ತು ಲಾಸ್ಟ್ ಟೈಮ್. ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿ ನಡೀತಾ ಇತ್ತು ಅಂತ. ಓಕೆ, ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಆಗಕ್ಕೆ ಕರ್ಸಿದಾರ ಅಂತೀರಾ? ರಜತ್ ಕಾಂಪಿಟೇಷನ್ ಆಗ್ತಾನೆ, ಆಗ್ತಾನೆ. ಆಗ್ತಾರೆ. ಬಟ್ ಎಲ್ರು ಹೇಳ್ತಾರೆ ಯಾರೇ ಬಂದ್ರು ಕೂಡ ಗಿಲ್ಲಿ ಮುಂದೆ ಏನು ಆಟ ಆಡಕ್ ಆಗಲ್ಲ. ರಜತ್ ತುಂಬಾ ಇದು ಅದಾರೆ, ರಜತ್ ಕಾಂಪಿಟೇಷನ್ ಕೊಟ್ಟೆ ಕೊಡ್ತಾರ ಅವ್ರು. ಓಕೆ, ಅವ್ರೆಲ್ಲ ಲಾಸ್ಟ್ ಸೀಸನ್ ಆಡಿದಾರಲ್ಲ, ಏನ್ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಗಿಲ್ಲಿಗೆ ಟಕ್ಕರ್ ಕೊಡ್ತಾನೆ ಅವ್ನು ರಜತ್. ಬಟ್ ಗಿಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಲಾಸ್ಟ್ ಸೀಸನ್ ಅವರು, ಈ ಸೀಸನ್ ಅವರು ನಮಗ್ ಗೊತ್ತು ಹೇಗ್ ಆಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೂ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗತ್ತಲ್ಲ. ಲಾಸ್ಟ್ ಇಯರ್ ಅದೇ ಮನೆಯಲ್ಲಿ ಇದ್ದು ಹೋದರು, ಹೌದು, ಈ ಮ್ಯಾಟರ್ ಆಗತ್ತೆ ಅದು. ಓಕೆ, ಹಾಗಾಗಿ ಸ್ವಲ್ಪ ಕಾಂಪಿಟೇಟರ್ ಆಗ್ಬೋದಂತ? ಆಗುತ್ತೆ. ಟಕ್ಕರ್ ಕೊಡ್ತಾರೆ ಅವರು. ಓಕೆ, ಈ ನೆಕ್ಸ್ಟ್ ಇನ್ನೂ ಆಟ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ? ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಇದ್ರಲ್ಲ, ಈ ವಾರ ಹೋದ್ರಲ್ಲ ಅವರು, ಜಾನ್ವಿ ಅಶ್ವಿನ್ ಮೇಡಮ್ ಜೊತೆ ಇದ್ಬಿಟ್ಟು ಏನೋ ಕಾಣಿಸ್ಕೊಂತ ಇದ್ರು ಅವ್ರ ಜೊತೆ ಇದ್ದಾಗ. ಈಗ ಒಂದ್ ಸ್ವಲ್ಪ ಇದಾದ್ಮೇಲೆ ಇವಾಗ ಅವರು ಫೈನಲ್ ಆಗಿ ಹೋಗೇ ಬಿಟ್ಟಿದ್ದಾರೆ ನಿನ್ನೆ. ಓಕೆ, ಬಿಗ್ ಬಾಸ್ ಅಲ್ಲಿ ಟಾಪ್ 2 ಅಲ್ಲಿ ಅಂತಂದ್ರೆ ಈಗ ನಿಮ್ ಪ್ರಕಾರ ಕಾವ್ಯ ಮತ್ತೆ ಗಿಲ್ಲಿಯಾ? ಕಾವ್ಯ ಗಿಲ್ಲಿ, ಅಶ್ವಿನ್ ಮೇಡಮ್ ಬರ್ತಾರೆ. ಹೌದು, ಅವ್ರ ಆಟ ಹೇಗಿದೆ ಅಂತ? ಅವರು ಚೆನ್ನಾಗಿ ಆಡ್ತಾ ಇದಾರೆ. ಅವರು TRP ಕಿಂಗ್ ಅವರು ಗಿಲ್ಲಿ ಕಾವ್ಯ ಆಡ್ತಾ ಇದಾರೆ, ಅವರು ಚೆನ್ನಾಗಿ ಆಡ್ತಾ ಇದಾರೆ. ಬಟ್ ಏನ್ ಹೇಳ್ತಾರೆ ಅಂದ್ರೆ ಗಿಲ್ಲಿಯಿಂದ ಕಾವ್ಯ ಬಿಗ್ ಬಾಸ್ ಮನೇಲಿ ಇರೋದು ಅಂತ, ನಿಜನಾ? ಆ ತರ ಏನಿಲ್ಲ, ಬಟ್ ಇಬ್ರು ಆಟ ಆಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಕ್ಲೋಸ್ ಇದಾರಲ್ಲ, ಹಂಗಾಗ್ಬಿಟ್ಟು ಆ ತರ ಕಾಣಿಸ್ತಾ ಇದೆ ಔಟ್ ಸೈಡ್. ಬಟ್ ಆಡ್ತಾ ಇದಾರೆ ಚೆನ್ನಾಗಿ, ಇಬ್ರು ಆಡ್ತಾ ಇದಾರೆ. ಥ್ಯಾಂಕ್ ಯು ಬ್ರೋ. ಬಿಗ್ ಬಾಸ್ ನೋಡ್ತೀರಾ? ಎಸ್ ಬ್ರೋ, ಬರೋದು. ಓಕೆ, ನಿಮ್ಮ ಫೇವರೇಟ್ ಯಾರು? ರಕ್ಷಿತಾ ಬ್ರೋ. ರಕ್ಷಿತಾ ಶೆಟ್ಟಿ. ಮತ್ತೆ ಧನುಷ್. ಯಾಕೆ? ಯಾಕೆಂದ್ರೆ ಧನುಷ್ ಗೇಮ್ ಚೆನ್ನಾಗಿ ಆಡ್ತಾರೆ, ರಕ್ಷಿತಾ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ. ಸೊ ಅವ್ರಿಬ್ರಲ್ಲಿ ಯಾರೋ ಒಬ್ರು ಆಗ್ಬೇಕು. ಧನುಷ್ ಮತ್ತೆ ರಕ್ಷಿತಾ. ರಕ್ಷಿತಾ ಯಾರೋ ಒಬ್ರು ಆಗ್ಬೇಕು. ಓಕೆ, ಧನುಷ್ ಅವರು ಯಾರ ಜೊತೆಗೂ ಮಾತಾಡೋದಿಲ್ಲ ಅಂತಾರೆ. ಕಮ್ಮಿ ಮಾತಾಡ್ತಾರೆ, ಬಟ್ ಟಾಸ್ಕ್ ಅಂತ ಬಂದಾಗ 100% ಕೊಡ್ತಾರಲ್ಲ, ಸೊ Okay. ಅದು ಇಷ್ಟ ಆಗುತ್ತೆ. ಅಂದ್ರೆ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತೀರಾ? ಹೌದು, ಲಾಸ್ಟ್ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಇದ್ರು, ಮೊನ್ನೆನೂ ಬಂದ್ರಲ್ಲ, ಅವ್ರ ಬಗ್ಗೆ ಎದ್ಬಿಟ್ಟು ಕ್ಯಾಪ್ಟನ್ ಆದ್ರು. ಸೊ ಅದು ತುಂಬಾನೇ ಇಷ್ಟ ಆಯ್ತು ಎಲ್ಲರಿಗೂ. ಓಕೆ, ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದಾರಲ್ಲ, ಏನಂತೀರಾ? ರಜತ್ ಚೈತ್ರನ ಅವ್ರು ಸುಮ್ನೆ ಬ್ರೋ, ಟೆಂಪ್ರರಿ ಹೋಗ್ತಾರೆ ಒಂದು 2 ವೀಕ್ಸ್ ಅಲ್ಲಿ ಹೋಗ್ಬಿಡ್ತಾರೆ ಅಂತೀರಾ? ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಬ್ರೋ. ರಜತ್ ಅಂತೂ ಸ್ವಲ್ಪ ಇರ್ಬೋದು, ಬಟ್ ಅವ್ನ್ ಚೆನ್ನಾಗಿ ಮಾತಾಡ್ತಾನೆ. ಬಟ್ ಚೈತ್ರ ಅಂತೂ ಬೇಗನೆ ಹೋಗ್ತಾರೆ. ಬಟ್ ಎಲ್ರು ಒನ್ ಮ್ಯಾನ್ ಶೋ ಅಂತಿದಾರ ಬ್ರೋ ಈ ಸರಿ.
ಗೆಲ್ಲಿ ಅವ್ನು ಎಂಟ್ರಿ ಬಟ್ ಟಾಸ್ಕ್ ಅಲ್ಲಿ ಅವ್ನೆಲ್ಲೋ ಕಾಣಿಸ್ಕೊಂಡಿಲ್ಲ ಬ್ರೋ, ಒಂದೇ ಟಾಸ್ಕ್ ಗೆದ್ದಿರೋದು ಅವ್ನು ಇಲ್ಲಿವರೆಗೂ. ಹೌದು. ಸೊ ಆತರ ನನ್ಗೆ ಅನ್ಸಲ್ಲ. ರಕ್ಷಿತಾ ಮತ್ತೆ ಧನುಷ್ ಚೆನ್ನಾಗ್ ಆಡ್ತಾರೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಾನ್ ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಂತ? ಬ್ರೋ, ಎಂಟರ್ಟೈನ್ಮೆಂಟ್ ಬಡ್ರ ಮಕ್ಳು ಬೆಳಿಬೇಕು ಅದೇ ಅದಕ್ಕೆ ಈಗ ಕಾಂಪಿಟೇಟರ್ ಆಗಿ ರಜತ್ ಬಂದಿದಾರಲ್ಲ, ಏನಂತೀರಾ? ಈ ಡಿಫ್ರೆನ್ಸ್ ಏನು ಬಿಡಲ್ಲ ಬ್ರೋ, ಏನು ಬೀಳಲ್ಲ ಡಿಫ್ರೆನ್ಸ್, ಏನು ಆಗಲ್ಲ ಅಂತೀರಾ? ಏನು ಆಗಲ್ಲ bro. ಅಂದ್ರೆ ಯಾರೇ ಬಂದ್ರು ಕೂಡ ಗಿಲ್ಲಿ ಕಾಂಪಿಟೇಟರ್ ಯಾರು ಆಗಲ್ಲ ಅಂತೀರಾ? ಟಕ್ಕರ್ ಕೊಡ್ಬೋದು ಬಟ್ ಅವನೇ ವಿನ್ ಆಗೋದು. ಗಿಲ್ಲಿನೇ ವಿನ್ ಆಗೋದು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಯಾಕೆ ಆಗ್ಬಾರ್ದು? ಯಾಕೆ ಆಗ್ಬೇಕು? ಯಾಕೆ ಚೆನ್ನಾಗ್ ಆಡ್ತಾನೆ, ಯಾವ್ದು ರೋಸ್ಟ್ ಮಾಡ್ತಾನೆ. ಇನ್ನಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ರಜಿತ್ ಮತ್ತೆ ಚೈತ್ರ. ಅದಕ್ಕೆ ಓಕೆ, ಅಂದ್ರೆ ಈಗ ರಜತ್ ಗಿಲ್ಲಿಗೆ ಕಾಂಪಿಟೇಟರ್ ಆಗ್ತಾರಂತೀರಾ? ಇಲ್ಲ ಯಾರೋ ಹೊಸಬ್ರೆಲ್ಲ ಗಿಲ್ಲಿಗೆಲ್ಲ ಕಾಂಪಿಟೇಷನ್ ಕೊಡಕ್ ಆಗಲ್ಲ. ವೈಲ್ಡ್ ಕಾರ್ಡ್ ಆಗಿ ಬಂದವರೆಲ್ಲ ವೈಲ್ಡ್ ಆಗಿ ಎಂಟ್ರಿ ಆಗಲ್ಲ. ಸುಮ್ನೆ ಅರ್ಧದಲ್ಲಿ ಹೋಗ್ಬಿಡ್ತಾರಂತೀರ ಮತ್ತೆ? ಸೇಮ್ ಲಾಸ್ಟ್ ಇಯರ್ ಏನಾಯ್ತು ಅದೇ ಈ ವರ್ಷನು ಈ ಸರಿನೂ ಅಷ್ಟೇ ಆಗುತ್ತೆ. ಅಷ್ಟೇ. ಅಂದ್ರೆ ಎಲ್ರು ಹೇಳ್ತಾ ಇದ್ರು 10 ಜನ ರಜತ್ ಬಂದ್ರು ಕೂಡ ಗಿಲ್ಲಿನ ಏನು ಮಾಡಕ್ ಆಗಲ್ಲ ಅಂತ. ನಿಜ ಹೇಳೋರು ಯಾರು? ನಿಜನಾ ಅದು? ಹ್ಮ್. ಓಕೆ ಬ್ರೋ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅವನ್ ತುಂಬಾ ಫೇರ್ ಆಗಿ ಆಟ ಆಡ್ತಾ ಇದ್ದಾನೆ, ಸೊ ಗೆಲ್ಬೇಕು ಅಂತಿರೋದು ಗಿಲ್ಲಿನೇ. ಓಕೆ, ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದ್ರು ನೋಡಿದ್ರಾ? ಹೌದು. ರಜತ್ ಮತ್ತೆ ಚೈತ್ರ. ಚೈ- ಏನಂತೀರಾ ಅವ್ರ ಬಗ್ಗೆ? ರಜತ್ ಓಕೆ, ಬಟ್ ಚೈತ್ರ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಅವ್ರ ಫೇರ್ ಪ್ಲೇ ಆಡಿಲ್ಲ, ಸೊ ಈ ಇಯರ್ ಕೂಡ ಅವ್ರು ಆಡಲ್ಲ ಅಂತ ಒಂದಿದು. ಸುಮ್ನೆ ಅವ್ರು ಬಂದಿರೋದು ವೇಸ್ಟ್ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಹೌದು. ವೇಸ್ಟ್. ಓಕೆ, ಈಗ ಗಿಲ್ಲಿ ಕಾಂಪಿಟೇಟರ್ ಆಗ್ತಾರಂತೀರಾ ರಜತ್ ಅವರು? ನೋ ವೇ, ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ. ಗಿಲ್ಲಿ ಇಸ್ ಆಲ್ವೇಸ್ ಬೆಸ್ಟ್ ವಿನ್ನರ್. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ಬ್ರೋ ಗಿಲ್ಲಿ ಬ್ರೋ, ನಮ್ ಫೇವ್ರೇಟ್. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಅವನು ಎಲ್ಲಾರ್ಗೆ ಕೊಡೋ ಎಂಟರ್ಟೈನ್ಮೆಂಟ್, ಎಲ್ಲಾರ್ ಜೊತೆ ನಡ್ಕೊಳೋ ವಿಧಾನ, ಓಕೆ. ಅಶ್ವಿನಿ ಕೊಡೋ ಪಂಚ್ಗಳಂದ್ರೆ ನಮ್ಗೆ ತುಂಬಾ ಇಷ್ಟ ಬ್ರೋ. Okay. ಮತ್ತೆ ಎಲ್ಲಾರು ಏನ್ ಅನ್ಕೊಂತಾರೆ ಅಂದ್ರೆ ಗಿಲ್ಲಿ ನಮ್ಮ ಆಟ ನಾವ್ ಆಡ್ಸ್ದಂಗ ಆಡ್ತಿದ್ದಾನೆ ಅನ್ಕೋತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ನ್ ಆಡ್ಸ್ದಂಗ ಅವ್ರು ಆಡ್ತಿರ್ತಾರೆ ಅಂತ. ಓಕೆ, ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ? ಅದು ಒನ್ ಮ್ಯಾನ್ ಶೋ ಬ್ರೋ. ಓಕೆ, ಈಗ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ರಜತ್ ಅವ್ರು ಬಂದಿದಾರಲ್ಲ? ಬ್ರೋ 10 ರಜತ್ ಬಂದ್ರೂ ಒಬ್ಬ ಗಿಲ್ಲಿ ಅಷ್ಟೇ ಬ್ರೋ. ಓಕೆ, ಏನು ಮಾಡಕ್ ಆಗಲ್ಲ ಅಂತೀರಾ ರಜತ್ ಅವ್ರು? ಏನು ಮಾಡಕಲ್ಲ. ನಮ್ಮ ನೋಡಿದ್ರೆ ಯಾವಾಗ ಗಿಲ್ಲಿ ಬಾಡೋ ಸೆಟರ್ ಗೆ ನಗ್ತಿರ್ತಾನೆ. ಓಕೆ, ಅಂದ್ರೆ ಈ ಸೀಸನ್ ಎಲ್ರು ನೋಡ್ತಿರೋದು ಗಿಲ್ಲಿಂದ ಅಂತೀರಾ, ಏನಂತೀರಾ? ಬ್ರೋ, ಈ ಸೀಸನ್ ಗಿಲ್ಲಿ ಮತ್ತೆ ರಕ್ಷಿತಾ ಇಂದ ಇಬ್ಬರಿಂದ ನೋಡ್ತಿದ್ದಾರೆ ಬ್ರೋ. ಆ ಹುಡುಗಿ ರಕ್ಷಿತಾ ಮಾತಾಡೋ ಕನ್ನಡ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಬ್ರೋ. ಓಕೆ, ಬ್ರೋ, ಹಾಗಾಗಿ ಗಿಲ್ಲಿನ ಗೆಲ್ಬೇಕಂತೀರಾ? ಅಂದ್ರೆ ಅದು ಡೈರೆಕ್ಟರ್ ಬಿಗ್ ಬಾಸ್ ಕೇಳ್ಬೇಕು ಬ್ರೋ, ಯಾಕಂದ್ರೆ ನಾವ್ ಹೇಳಕ್ಕಾಗಲ್ಲ. ಲಾಸ್ಟ್ ಟೈಮ್ ಅಲ್ಲಿ ಅವರೇ ಗಿಲ್ಲಿನೇ ಗೆಲ್ತಾನೆ ಅನ್ಕೊಂಡಿದೀವಿ, ಬಟ್ ಬಿಗ್ ಬಾಸ್ ಬೈ ಮಿಸ್ಟೇಕ್ ಅಲ್ಲಿ ರಕ್ಷಿತನ್ ಗೆಲ್ಸ್ಬಿಡ್ಬೋದೇ ಅಂತಾನೆ ಏನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. Okay. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಸರ್ ನೋಡ್ತೀನಿ ಸರ್. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಒನ್ ಮ್ಯಾನ್ ಶೋ ಗಿಲ್ಲಿನೇನೆ. ಕಾಮಿಡಿ ಆಗಿರ್ಬೋದು ಅಥವಾ ಏನೋ ಗೇಮ್ಸ್ ಅಂತ ಬಂದ್ರು ಅವನೇ ಇರ್ತಾನೆ. ಓಕೆ, ಸೊ ಗಿಲ್ಲಿನೇ ಫೇವ್ರೇಟ್ ನನಗೆ. ಗಿಲ್ಲಿನೇ ಫೇವರೇಟ್. ಹೌದು. ಈಗ ಗಿಲ್ಲಿ ಒನ್ ಮ್ಯಾನ್ ಶೋ ಅನ್ಕೊಂಡು ರಜತ್ ಮತ್ತೆ ಚೈತ್ರ ಅವ್ರನ್ನ ಕರ್ಸಿದಾರ ಅಂತೀರಾ? ಆಗಿಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಒಂದು ಕಲರ್ಸ್ ಕಡೆಯಿಂದ ನೋಡಿದ್ರೆ, ಚಾನಲ್ ಕಡೆಯಿಂದ ನೋಡಿದ್ರೆ ವೈಲ್ಡ್ ಕಾರ್ಡ್ ಬೇಕೇ ಇರ್ಲಿಲ್ಲ. ಹೌದು. ಸೇಮ್ ಬೇರೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ, ಸೇಮ್ ಇದಾರಲ್ಲ ಅದಕ್ಕೆ ಬೇಡ ಅನ್ಸುತ್ತೆ. ಅಲ್ಲ, ಇವ್ರು ಲಾಸ್ಟ್ ಸೀಸನ್ ಆಲ್ರೆಡಿ ಬಂದ್ಬಿಟ್ಟು ಹೋಗಿದ್ದಾರೆ, ಬೇರೆಯವರು ಕೂಡ ಅವಕಾಶ ಕೊಡ್ಬೋದಿತ್ತಂತೀರಾ? ಬೇರೆಯವ್ರು ಕೊಡ್ಬೋದಿತ್ತು, ಅವರೇ ಬಂದಿದ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಹೌದು. ಅಂದ್ರೆ ಗಿಲ್ಲಿ ಕಾಂಪಿಟೇಟರ್ ಆಗ್ತಾರಂತೀರಾ ರಜತ್ ಅವರು? ಗಿಲ್ಲಿ ಕಾಮಿಡಿ ಇಲ್ಲಿವರೆಗೂ ಒನ್ ಮ್ಯಾನ್ ಶೋನೇ ಒಂದು, ಮುಂದಕ್ಕೂ ಹಾಗೆ ಇರುತ್ತೆ. ಅವ್ರು ಬಂದಿದ್ದೇನು ಡಿಫ್ರೆನ್ಸ್ ಆಗಲ್ಲ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈಗ ವೈಟ್ ಕಾರ್ಡ್ ಅಲ್ಲಿ ಇಬ್ರು ಎಂಟ್ರಿ ಆಗಿದ್ದಾರೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಏನಿಲ್ಲ ಬ್ರೋ, ಸುಮ್ನೆ ವೇಸ್ಟ್ ಅದು. ಈಗ ಇದ್ದವ್ರು ಅವ್ರಿಗೆ ಬೆಸ್ಟ್ ಆಡ್ತಾ ಇದ್ರು. ಸುಮ್ನೆ ರಜತ್ ಮತ್ತೆ ಚೈತ್ರ ಅವ್ರನ್ನ ತರಬಾರ್ದಿತ್ತು ಬ್ರೋ. ತರಬಾರ್ದಿತ್ತಂತೀರಾ? ಹೌದು ಬ್ರೋ, ಓಕೆ, ಯಾಕಂದ್ರೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಸಿಕ್ಕಂಗ ಐತಲ್ಲ ಬ್ರೋ. ಹೌದು. ಹೌದು. ಅಲ್ಲ, ಅವ್ರು ಬಿಟ್ಟು ಇನ್ನು ತುಂಬಾ ಜನ ಇದ್ರಲ್ವಾ? ಹೌದು ಇದ್ರು ಬ್ರೋ. ಅವ್ರನ್ನ ಬಿಟ್ಟು ಬ್ರೋ ಇನ್ನು ಸಂಗೀತ ಅಥವಾ ಕಾರ್ತಿಕ್ ಅಂತ ಇರ್ಬೇಕಿತ್ತು ಬ್ರೋ. ಅದು ಫೇರ್ ಮಸ್ತ್ ಆಗ್ತಿತ್ತು, ಬೆಸ್ಟ್ ಆಗ್ತಿತ್ತು. ಓಕೆ, ಅಂದ್ರೆ ನಿಮ್ ಫೇವರೇಟ್ ಯಾರು ಅಂತ? ನಮ್ ಫೇವ್ರೇಟ್ ಗಿಲ್ಲಿ ಬ್ರೋ. ಗಿಲ್ಲಿ. ಹಾ ಬ್ರೋ. ಅಂದ್ರೆ ಗಿಲ್ಲಿ ಕಾಂಪಿಟೇಟರ್ ರಜತ್ ಅವ್ರು ಕೊಡ್ತಾರಂತೀರಾ? ಸಾಧ್ಯನೇ ಇಲ್ಲ ಬ್ರೋ. ಅವ್ನ ಮಾತಲ್ಲೇ ಅವನ ಇದ ಮಾಡ್ತಾನೆ bro. ಓಕೆ, ಆಗಲ್ಲ ಬ್ರೋ. ಆಗಲ್ಲ. ಆಗಲ್ಲ bro. ಅಂದ್ರೆ ಗಿಲ್ಲಿ ಮುಂದೆ ಯಾರೇ ಬಂದ್ರು ಕೂಡ ಆಗಲ್ಲ ಅಂತೀರಾ? ಆಗಲ್ಲ ಬ್ರೋ, ಆಗಲ್ಲ. ಒನ್ ಮ್ಯಾನ್ ಶೋನ ಇದು? ಒನ್ ಮ್ಯಾನ್ ಶೋ ಬ್ರೋ. ಒನ್ ಮ್ಯಾನ್ ಫುಲ್ ಬ್ರೋ. TRP ಎಲ್ಲ ಒಂದೇ ಆಗ್ತಿದೆ ಬ್ರೋ ಫುಲ್. ಹೌದು. ಗಿಲ್ಲಿ ಬ್ರೋ ಮಸ್ತ್ ಕೌಂಟರ್ ಕೊಡ್ತಾನೆ ಬ್ರೋ, ಮಸ್ತ್ ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರಂತೀರಾ? ಮಾಡ್ತಿದ್ದಾರೆ ಬ್ರೋ. ಎಲ್ಲ ಓಪನ್ ಆಗಿ ಕಾಣುತ್ತಲ್ಲ ಬ್ರೋ, ಎಲ್ಲರೂ ಅವನೇ ಟಾರ್ಗೆಟ್ ಮಾಡ್ತಿದ್ದಾರೆ ಬ್ರೋ. ಮೊನ್ನೆ ನೀವೇ ನೋಡಿದಿರಲ್ಲ, ಸೇವ್ ಆದ ತಕ್ಷಣ ಹೇಗಿತ್ತು ಬ್ರೋ ಕ್ರೇಜ್. ಹೌದು. ಎಲ್ಲರೂ ಅವನೇ ಟಾರ್ಗೆಟ್ ಮಾಡ್ತಿದ್ದಾರೆ ಬ್ರೋ. 100% ಮಾಡ್ತಿದ್ದಾರೆ ಬ್ರೋ ಟಾರ್ಗೆಟ್. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಹಾ. ಯಾರು ಆಗ್ಬಾರ್ದು? ಯಾರಪ್ಪ? ಅಶ್ವಿನಿ ಗೌಡ ಆಗ್ಬಾರ್ದು. ಅಶ್ವಿನಿ ಗೌಡ ಆಗ್ಬಾರ್ದು. ಗಿಲ್ಲಿ ಯಾಕೆ ಆಗ್ಬೇಕು ಅಂತ?
ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಹಾಗೆ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಾರೆ ಅಂತ. ಈಗ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದಾರಲ್ಲ, ಏನ್ ಅನಿಸ್ತು ಅಂತ? ಏನ ಹಾಗೆ ಅನಿಸ್ತಿಲ್ಲ, ಗಿಲ್ಲಿ ಇದಾನೆ ಈ ಸೀಸನ್ ಲೀಡ್ ಮಾಡಿದ್ದಾನೆ, ಅವನೇ ವಿನ್ ಆಗ್ಬೋದು. ಓಕೆ, ರಜತ್ ಅಂತ 10 ಜನ ಬಂದ್ರೆ ಏನು ಮಾಡಕ್ ಆಗಲ್ಲ ಏನ್ ಅಂತೀರಾ? ಮಾಡಕ್ಕಾಗಲ್ಲ. ಏನು ಮಾಡಕ್ ಆಗಲ್ಲ. ಓಕೆ, ನಿಮ್ಗೆ ಬ್ರೋ ನಮ್ಗೆ ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನ ಗೆಲ್ಬೇಕಾ?